ಅಜ್ಜಿ, ಇವತ್ತು ಮಧ್ಯಾಹ್ನದ ಅಡುಗೆಗೆ ಏನು ಮಾಡೋದು? ಏನಕ್ಕ ನೀವು ಅತ್ತೆ ಬಂದ್ಮೇಲೂ ಅಜ್ಜಿನೇ ಕೇಳ್ತಿರಲ್ಲ? ಕರೆಕ್ಟಾಗಿ ಹೇಳಿದೆ ಸರು. ಲೀಲಾ, ನೀನು ಸೊಸೆಂದ್ರೆ ಏನೋ ಕೇಳ್ತಿದ್ದಾರೆ, ಹೇಳು. ಅದೇ ಅತ್ತೆ, ಇವತ್ತು ಮಧ್ಯಾಹ್ನದ ಅಡುಗೆಗೆ ಏನು ಮಾಡೋದು ಅಂತ ಕೇಳ್ತಾ ಇದ್ದೆ. ನಿಮಗೆ ಏನೇನು ಬರುತ್ತೋ ಎಲ್ಲ ಮಾಡಿ. ಒಟ್ಟಿನಲ್ಲಿ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು. ವೆಜ್ ಪಲಾವು, ಪೂರಿ, ಸಾಗು, ರಸಮ್ಮು, ಗುಲಾಬ್ ಜಾಮೂನು ಏನು ಬರುತ್ತೆ ಎಲ್ಲ ಮಾಡಿ. ನಾನಂತೂ ಸರಿಯಾಗಿ ಜಮಾಯಿಸ್ತೀನಿ. ಇಷ್ಟೊಂದೆಲ್ಲ ತಿಂತೀರಾ? ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ನಾವು. ತಟ್ಟೆ ಮುಂದೆ ಕೂತ್ರೆ ಹೊಟ್ಟೆಗೆ ಎಷ್ಟೋಗುತ್ತೆ ಅಂತ ಲೆಕ್ಕನೇ ಹಾಕಲ್ಲ. ಅದರಲ್ಲೂ ಸ್ವೀಟ್ ಐಟಮ್ ಏನಾದರೂ ಇದ್ರೆ ಆಹಾ. ಅಬ್ಬಬ್ಬಾ, ತಿನ್ನೋದನ್ನೇ ಇಷ್ಟು ಎಂಜಾಯ್ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂದ್ರೆ ಇನ್ನು ಅಡ್ಗೆನ ಎಷ್ಟು ಚೆನ್ನಾಗಿ ಅಲ್ವಾ ಅಕ್ಕ? ಅಲ್ಲ, ನಾವು ಸೊಸೆಯರಾಗಿ ನಮಗೆ ಇಷ್ಟ್ರ ಮಟ್ಟಿಗೆ ಬರುತ್ತೆ ಅಂದ್ರೆ ಇವ್ರು ನಮ್ಮ ಅತ್ತೆ, ಇವರು ನಮ್ಗಿಂತ 10 ಪಟ್ಟು ಕಲ್ತಿರ್ತಾರೆ ಅಲ್ವಾ ಅಕ್ಕ? ಅಂದ್ರೆ ಇವತ್ ಮಧ್ಯಾಹ್ನ ಅಡ್ಗೆ ಇನ್ಚಾರ್ಜು ನಮ್ಮ ಅತ್ತೆದೆ. ನಾನಾ? ಹಾ, ಅದೇನೋ ಹೇಳಿದ್ರಲ್ಲ, ಪಲಾವು, ಪೂರಿ, ಸಾಗು, ರಸಮ್ಮು, ಅನ್ನ, ಗುಲಾಬ್ ಜಾಮೂನು ಎಕ್ಸೆಟ್ರಾ 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 ಎಲ್ಲ ನಾನಾ? ಸರು, ಅತ್ತೆಗೆ ಯಾಕೆ ತೊಂದರೆ ಕೊಡ್ತಾ ಇದೆಯಾ? ಅವ್ರಿಗಿದೆಲ್ಲ ಮಾಡಕ್ಕೆ ಬರಲ್ಲ ಅನ್ಸುತ್ತೆ. ಸೊಸೆಯರಾಗಿ ನಾವೇ ಒಂದು 10 ವೆರೈಟಿ ಮಾಡ್ತೀವಪ್ಪ. ಅತ್ತೆ ಆಗಿ ಅವ್ರಿಗೊಂದು 50 ಆದ್ರೂ ಬಂದೇ ಬರತ್ತಲ್ವಾ ಅಕ್ಕ? ಅಲ್ಲದೆ ಇವತ್ತು ಅಡ್ಗೆ ಮನೆಗೆ ಅವ್ರು ಮೊದಲನೇ ಸಲ ಕಾಲಿಡ್ತಿದ್ದಾರೆ. ಪದ್ಧತಿ ಪ್ರಕಾರ ಅವರೇ ನಮ್ಗೆಲ್ಲ ಅಡ್ಗೆ ಮಾಡಿ ಬಡಿಸ್ಬೇಕು ಅಲ್ವಾ ಅತ್ತೆಮ್ಮ? ಶೂಟ್ ಮೀ ರೇವತಿ, ತಗೋ ಶೂಟ್ ಮೀ. ದೇವ್, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನಾನು ಎಷ್ಟು ಅದೃಷ್ಟವಂತ ಅಲ್ಲ ಚುಕ್ಕಿ. ನಿನ್ ಕಣ್ಣೆದುರುಗಡೆನೆ ಸಾಯೋಕಾಗ್ತಿಲ್ಲವಲ್ಲ ಅಂತ ಒಂದು ಕೊರಗಿತ್ತು. ಆದ್ರೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ. ನಿನ್ ಕಣ್ಣೆದುರುಗಡೆನೆ ಸಾಯ್ತಾ ಇದ್ದೀನಿ. ಪ್ರೀತಿಸಿದ ಹೃದಯದ ಮುಂದೆ ಸಾಯೋ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ ಚುಕ್ಕಿ, ಅಲ್ವಾ? ಹೇಳು ಚುಕ್ಕಿ. ದೇವ್, ಇಲ್ಲ ರೇವತಿ, ನನಗ್ ಬದುಕೋ ಅರ್ಹತೆನೇ ಇಲ್ಲ. ನಿನ್ನ ಪ್ರೀತಿನ, ನಿನ್ನ ನಂಬಿಕೆನ ಕಳ್ಕೊಂಡಿದ್ದ ದಿನಾನೇ ಸತ್ತೋದೆ. ನನಗಿದ್ದಿದ್ದು ಒಂದೇ ಒಂದು ಹೋಪ್ಸ್ ಅಂದ್ರೆ ನೀನು ಮಾತ್ರ. ನೀನು ನನ್ನನ್ನು ನಂಬ್ತಾ ಇಲ್ಲ. ಸರಿ, ಆ ಏಜೆ ಮಾತನ್ನೇ ನಂಬು, ನಿಮ್ಮ ಅಕ್ಕನ ಮಾತನ್ನೇ ನಂಬು. ತಗೋ, ನನಗೆ ಮುಕ್ತಿ ಕೊಟ್ಬಿಡು. ಯು ಆರ್ ರೈಟ್ ಸರಸ್. ಆದ್ರೆ ಅಡುಗೆ ಪ್ರೋಗ್ರಾಮ್ನ ನಾಳೆ ಇಟ್ಕೊಳ್ಳೋಣ. ಅಯ್ಯೋ, ಯಾಕೆ? ಇವತ್ತೇನಾಗಿದೆ? ಅದು ಇವತ್ತು ಮನೆಯಲ್ಲಿ ತರಕಾರಿ ಇಲ್ಲ. ವಸುಂಧ್ರಾಗ ಹೇಳಿದ್ರೆ ತಂದ್ಕೊಡ್ತಾಳಪ್ಪ. ವಸುಂಧ್ರ ಇವತ್ತು ಬರಲ್ಲ ಅಂತ, ರಜಾ ಅಂತೆ. ಅರೆ, ನಾವಿಲ್ವಾ? ನಾವು ತಂದ್ಕೊಡ್ತೀವಿ. ಗ್ಯಾಸ್ ಖಾಲಿಯಾಗಿ ಹೋಗಿದೆ. ಅತ್ತೆ, ಏಜೆ ಮನೆಯಲ್ಲಿ ಸಿಲಿಂಡರ್ ಸ್ಟಾಕ್ ಇರಲ್ವಾ? ಅಯ್ಯೋ, ನಂಗೆ ವಿಪರೀತ ತಲೆ ನೋವ್ತಿದೆ. ಸರು, ಅವ್ರು ಇಷ್ಟೊಂದು ನಾಟಕ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗಲ್ವಾ ಅವ್ರ ಕೈಲಿ ಏನು ಆಗಲ್ಲ ಅಂತ? ಹೆಲೋ ಸೊಸೆ ನಂಬರ್ 1, ಏನು ನನ್ನ ಕೈಲಿ ಆಗಲ್ಲ ಅಂತ ನೀವೇ ಡಿಸೈಡ್ ಮಾಡಿಬಿಟ್ರಾ? ಈಗ ನೋಡಿ, ಹಿಂಗೆ ಹೋಗಿ ಹಂಗೆ ಅಡುಗೆ ಮಾಡಿ ಫಟಾಫಟ್ ಅಂತ ಬಡಿಸ್ತೀನಿ. ನಾನು ಮಾಡಿರೋ ಅಡುಗೆ ತಿಂದರೆ ನೀವೆಲ್ಲರೂ ಫ್ಲಾಟ್ ಆಗಬೇಕು. ಜವಾಬ್ದಾರಿ ಅಂದ್ರೇನೆ ಹಿಂದೇಟಾಕೋ ನೀವು ಇದೆಲ್ಲ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿಲ್ಲ. ಈ ಲೀಲಾ ಹತ್ರ ನೀವು 3 ವಿಷಯ ಮಾತಾಡಲೇಬಾರ್ದು. ಮೊದಲನೇದು, ಈ ಲೀಲನ್ ಕೈಯಲ್ಲಿ ಜವಾಬ್ದಾರಿ ನಿಭಾಯಿಸಕ್ಕಾಗಲ್ಲ ಅನ್ನೋದು. ಎರಡನೇದು, ಲೀಲನ್ ಕೈಲಿ ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋದು. ನಾನಿನ್ ಬರ್ತೀನಿ, ನಾನೇನು ಅಂತ ತೋರಿಸ್ತೀನಿ. ಲೀಲಾ, ಮೂರನೇದೇನು ಅಂತ ಹೇಳಲೇ ಇಲ್ಲ. ಮೂರನೇದನ್ನ ನನ್ನ ಮುದ್ದಿನ ಸೊಸೆಂದ್ರಿಗೆ ಕೇಳಿ. ಆಲ್ ದಿ ಬೆಸ್ಟ್ ಲೀಲಾ.
ಅಕ್ಕ ಅವಳ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಅವಳು ನಿಜವಾಗ್ಲೂ ಅಡುಗೆ ಮಾಡ್ಬಿಡ್ತಾಳೆ ಅಂತ ಅನಿಸ್ತಾ ಇದೆ. ಹಾಗೇನಾದ್ರೂ ಮಾಡಿದ್ರೆ ನಮ್ಗೆ ಅವಮಾನ ಆಗಲ್ವಾ? ಅವ್ರು ಹೇಳಿದ್ದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋಬೇಡ. ಅವ್ರು ಏನಿದ್ರು ಡೈಲಾಗ್ ಹೊಡಿಯೋಕ್ಕಷ್ಟೆ, ಕೆಲ್ಸದಲ್ಲಿ ಏನೂ ಇಲ್ಲ. ಹಾಗೇನಾದ್ರೂ ಅವಳು ಚೆನ್ನಾಗಿ ಮಾಡಿದ್ರು ಅದು ಚೆನ್ನಾಗಿ ಆಗಕ್ಕೆ ನಾನು ಬಿಡೋದಿಲ್ಲ. ಖಾರದ ಪುಡಿ ಹಾಕಿ ಅಡುಗೆನ ಹಾಳು ಮಾಡ್ಬಿಡ್ತೀನಿ. ಮೊದಲು ಈ ಥರ ಸಿಲ್ಲಿಯಾಗಿ ಯೋಚನೆ ಮಾಡೋದನ್ನ ಬಿಡು. ಅಡುಗೆ ಹಾಳು ಮಾಡಿದ್ರು ಆ ಪ್ರೋಸೆಸ್ಸು ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕನಾಗಿರ್ಬೇಕು. ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾ ಇದೆಯಲ್ಲ ರೇತಿ? ಹೌದು ದೇವ್, ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ನನ್ನ ಬಿಟ್ಟಿರೋ ಶಕ್ತಿನೂ ನನಗಿಲ್ಲ ರೇತಿ. ಅಯ್ಯೋ ಮನೆ ಹಾಳ, ನನ್ನ ಮಗಳನ್ನ ಮರಳು ಮಾಡಿ ಅವಳ ಜೀವನದ ಜೊತೆ ಆಟ ಆಡ್ತಿದ್ಯಾ? ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೋ. ನಿನ್ನ ದೇವ್, ಯಾರು ನಿಮ್ಮನ್ನ ನಂಬ್ತಿಲ್ಲ, ಆದ್ರೆ ನಾನು ನಿಮ್ಮನ್ನ ನಂಬ್ತೀನಿ. ಯಾರು ಎಷ್ಟೇ ನಿಮ್ಮನ್ನ ನಂಬೇಡಿ ಅಂದ್ರು ನನ್ನ ಮನ್ಸು ಮಾತ್ರ ನಿಮ್ಮನ್ನ ನಂಬು ನಂಬು ಅಂತ ಸಾರಿ ಸಾರಿ ಹೇಳ್ತಿದೆ. ಅನುಮಾನ ಅನ್ನೋ ಬಿರುಗಾಳಿ ಎಷ್ಟೇ ಜೋರಾಗಿ ಬೀಸಲಿ, ಪ್ರೀತಿ ಅನ್ನೋ ತಾಜ್ ಮಹಲ್ನ ಬೀಳ್ಸೋ ಶಕ್ತಿ ಅದಕ್ಕಿರಲ್ಲ ರೇತಿ. ದೇವ್, ನೀವು ನನ್ನ ನಂಬಿಕೆ ಉಳಿಸ್ಕೋತೀರ ತಾನೆ? ನನ್ನನ್ನು ಬಿಡಲ್ಲ ಅಲ್ವಾ? ಹೂ ಅನ್ನೋ ರೇವತಿ, ಈ ಕ್ಷಣ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ಒಂದು ನೆನಪಿಟ್ಕೋ ರೇವತಿ, ನಾನು ಸಾಯೋ ಟೈಮಲ್ಲೂ ನಿನ್ನ ಪ್ರೀತಿನ ಹೀಗೆ ಗಟ್ಟಿಯಾಗಿಟ್ಕೊಂಡಿರ್ತೀನಿ, ಅಷ್ಟೇ ಸತ್ಯ. ನನಗೆ ಬರ್ತಿರೋ ಕೋಪಕ್ಕೆ ನಿನ್ನನ್ನು ಕುತ್ತಿಗೆ ಹಿಸ್ಕಿ ಸಾಯಿಸ್ಬೇಡ ಅನಿಸ್ತಿದೆ. ನಿನ್ನ ನಂದು ಏನೋ ಪ್ರಯೋಜನ? ನಮ್ಮ ಮನೆಗೆ ಪೆದ್ದು ಗುಂಡಿದಾಳಲ್ಲ, ಅವಳಿಗೆ ಬಾರಿಸ್ಬೇಕು. ಬಾರೆ ಮನೆಗೆ ಬಾ, ಮಾಡ್ತೀನಿ ನಿನಗೆ. ಥ್ಯಾಂಕ್ ಯು ದೇವ್, ಥ್ಯಾಂಕ್ ಯು ವೆರಿ ಮಚ್.